ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ಮತದಾನಕ್ಕೆ ಕ್ಷಣಗಣನೆ. 14 ಕ್ಷೇತ್ರಗಳಿಗೆ ನಡೆಯಲಿರುವ ಮತದಾನ. ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ಘಟಾನುಘಟಿ ನಾಯಕರು. ಅಡಗಲ್ ಗ್ರಾಮ ಪಂಚಾಯಿತಿಗೆ ಕಡಿತಗೊಂಡ ವಿದ್ಯುತ್ ಸಂಪರ್ಕ. ಆಗಾಗ ಬರುವ ಪಿಡಿಒರಿಂದ ಗ್ರಾಮಗಳ ಅಭಿವೃದ್ಧಿಗೆ ಹಿನ್ನಡೆ ಆರೋಪ. ಪಾವಗಡ ತಾಲೂಕು ಆಸ್ಪತ್ರೆಗೆ ಅನಾರೋಗ್ಯ. ಸುಸಜ್ಜಿತ ಕಟ್ಟಡವಿದ್ದರೂ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ವೈದ್ಯರ ನೇಮಕಕ್ಕೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ. ಗಣಪತಿ ಹೋಮ, ಗಂಗಮ್ಮ ದೇವಿಗೆ ವಿಶೇಷ ಪೂಜೆಗಳು. ವಾರ್ತೆಗಳ ವಿವರ. ರಾಜ್ಯದ ಎರಡನೇ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು, ನಾಳೆ ನಡೆಯಲಿರುವ ಲೋಕಸಭಾ ಚುನಾವಣೆ ಮತದಾನಕ್ಕೆ ಅಗತ್ಯ ಸಿದ್ಧತೆಗಳನ್ನು ಚುನಾವಣಾ ಆಯೋಗ ಪೂರ್ಣಗೊಳಿಸಿದೆ. ಅಲ್ಲದೆ ಮತಯಂತ್ರ ಸೇರಿದಂತೆ ಮತಗಟ್ಟೆ ಅಧಿಕಾರಿಗಳು ಈಗಾಗಲೇ ತಮಗೆ ನಿಯೋಜಿಸಿದ್ದ ಮತಗಟ್ಟೆಗಳತ್ತ ಹೊರಟಿದ್ದು, ಶಾಂತಿಯುತ ಮತದಾನಕ್ಕಾಗಿ ಪೊಲೀಸ್ ಇಲಾಖೆ ಅಗತ್ಯ ಭದ್ರತೆ ಒದಗಿಸಿದೆ. ಹೌದು, ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಕಳೆದ ಏಪ್ರಿಲ್ 26ರಂದು ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಉಳಿದ 14 ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ ನಡೆಯಲಿದೆ. ರಾಜ್ಯದಲ್ಲಿ ನಡೆದ ಮೊದಲ ಹಂತದ ಮತದಾನದಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಪ್ರದೇಶದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು. ನಾಳೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದ ಭಾಗದ ಒಟ್ಟು 14 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ನಾಳೆ ಮತದಾನ ನಡೆಯಲಿರುವ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಘಟಾನುಘಟಿ ನಾಯಕರು ಕಣದಲ್ಲಿದ್ದಾರೆ. ಮುಖ್ಯವಾಗಿ ರಾಜ್ಯ ಸಚಿವ ಸಂಪುಟದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಇವರ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಕಣದಲ್ಲಿರುವ ಅಭ್ಯರ್ಥಿಗಳಲ್ಲಿ ಮುಖ್ಯವಾಗಿ ಬಿಜೆಪಿಯಿಂದ ಬಂಡಾಯವೆದ್ದಿರುವ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಶಿವಮೊಗ್ಗ ಕ್ಷೇತ್ರದಿಂದ ಕಣದಲ್ಲಿದ್ದು, ಇದೇ ಕ್ಷೇತ್ರದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಸೊಸೆ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ಕುಮಾರ್ ಕಣದಲ್ಲಿದ್ದಾರೆ. ಇದೇ ಕ್ಷೇತ್ರದಲ್ಲಿರುವ ಮತ್ತೊಬ್ಬ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿವೈ ರಾಘವೇಂದ್ರ ಅವರು ಬಿಜೆಪಿಯಿಂದ ಸ್ಪರ್ಧಿಸಿದ್ದು, ಇವರೆಲ್ಲರ ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಮತ್ತೊಬ್ಬ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ, ಮಾಜಿ ಕೇಂದ್ರ ಸಚಿವ ಸಿದ್ದೇಶ್ವರ್ ಅವರ ಪತ್ನಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ, ಕೇಂದ್ರ ಸಚಿವರಾದ ಪ್ರಹ್ಲಾದ ಜೋಶಿ, ಭಗವಂತ ಖೂಬಾ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸೇರಿದಂತೆ ಹಲವು ಘಟಾನುಘಟಿ ನಾಯಕರು ಕಣದಲ್ಲಿರುವ ಹಿನ್ನೆಲೆಯಲ್ಲಿ ಈ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿದೆ. ನಾಳೆ ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆ 14 ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಚುನಾವಣಾ ಸಿಬ್ಬಂದಿಗೆ ಇವಿಎಂ ಹಂಚಿಕೆ ಮಾಡಲಾಗಿದೆ. ಜೊತೆಗೆ ನಿಯೋಜಿತ ಮತಗಟ್ಟೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಮ್ಮ ತಮ್ಮ ಮತಗಟ್ಟೆಗಳತ್ತ ಮತಯಂತ್ರಗಳೊಂದಿಗೆ ಹೊರಟಿದ್ದು, ಪೊಲೀಸ್ ಇಲಾಖೆ ಶಾಂತಿಯುತ ಮತದಾನ ನಡೆಯಲು ಅಗತ್ಯವಿರುವ ಭದ್ರತಾ ಕಾರ್ಯವನ್ನು ಪೂರ್ಣಗೊಳಿಸಿದೆ. ಬೀದರ್ ನಗರದ ಬಿವಿಬಿ ಕಾಲೇಜು ಆವರಣದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಗೆ ಮತಯಂತ್ರಗಳೊಂದಿಗೆ ಸಿಬ್ಬಂದಿಯನ್ನು ರವಾನಿಸಲಾಗಿದೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 5046 ಇವಿಎಂಗಳ ಸರಬರಾಜು ಮಾಡಲಾಗಿದ್ದು, ಕ್ಷೇತ್ರದ ಬಸವಕಲ್ಯಾಣ, ಹುಮನಾಬಾದ್, ಬೀದರ್ ದಕ್ಷಿಣ, ಬೀದರ್ ಬಾಲ್ಕಿ, ಔರಾದ್, ಆಳಂದ, ಚಿಂಚೋಳಿ ಕ್ಷೇತ್ರದಲ್ಲಿ ಒಟ್ಟು 2024 ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದೆ. ಬೀದರ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಒಟ್ಟು 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 18,92,962 ಮತದಾರರು ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ. ಆಯಾ ಮತಗಟ್ಟೆಗಳಿಗೆ ಇವಿಎಂ ಹಾಗೂ ವಿವಿಪ್ಯಾಟ್ ಜೊತೆ ಇಂದು ತೆರಳಿದ ಚುನಾವಣಾ ಸಿಬ್ಬಂದಿ ನಾಳಿನ ಮತದಾನ ಸುಸೂತ್ರವಾಗಿ ಪೂರೈಸುವ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಮತಗಟ್ಟೆಗೆ ತೆರಳಲು ಬಸ್ ಹಾಗೂ
ಕ್ರೂಸರ್ ವಾಹನಗಳ ವ್ಯವಸ್ಥೆ ಮಾಡಿರುವ ಚುನಾವಣೆ ಅಧಿಕಾರಿಗಳು ಸಂಬಂಧಪಟ್ಟ ಮತಗಟ್ಟೆ ಅಧಿಕಾರಿಗಳನ್ನು ನಿಯೋಜಿತ ಮತಗಟ್ಟೆಗಳಿಗೆ ರವಾನಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು 13 ಗ್ರಾಮಗಳಿಗೆ ಸೌಲಭ್ಯ ಕಲ್ಪಿಸೋ ಶಕ್ತಿ ಕೇಂದ್ರ. ಗ್ರಾಮಗಳ ಮೂಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸೋ ಪರಿಹಾರ ಕೇಂದ್ರವೂ ಹೌದು. ಆಸ್ತಿ, ರಸ್ತೆ, ಚರಂಡಿ ನಿರ್ವಹಣೆ ಮಾಡಬೇಕಿರೋ ಸರ್ಕಾರಿ ಕಚೇರಿ. ಇಂತಹ ಕಚೇರಿ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ ಎಂಬ ಕಾರಣಕ್ಕೆ ವಿದ್ಯುತ್ ಕಟ್ ಮಾಡಲಾಗಿದೆ. ವಿದ್ಯುತ್ ಕಡಿತಗೊಂಡು 1 ವಾರ ಕಳೆದರೂ ಯಾರೊಬ್ಬರು ಗಮನವೇ ಹರಿಸಿಲ್ಲ. ಇನ್ನು PDO ಅವರಂತೂ ಬರೋದೇ ಇಲ್ಲ. ಬಂದರೂ ಜನರ ಸಮಸ್ಯೆಗಳಿಗೆ ಸ್ಪಂದಿಸೋದಿಲ್ಲ. ಇಷ್ಟಕ್ಕೂ ಇದು ಯಾವ ಗ್ರಾಮ ಪಂಚಾಯಿತಿ ಕಚೇರಿ ಅಂತೀರಾ? ಈ ಸ್ಟೋರಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಡಗಲ್ ಗ್ರಾಮ ಪಂಚಾಯಿತಿ ಕಚೇರಿ. ಇಬ್ಬರಿಬ್ಬರು ಶಾಸಕರು ಜನಿಸಿದ ಪೆರೇಸಂದ್ರ ಗ್ರಾಮಕ್ಕೆ ಕೂಗಳತೆ ದೂರದಲ್ಲಿರೋ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ 13 ಗ್ರಾಮಗಳು ಸೇರುತ್ತವೆ. ಎಲ್ಲ ಹಳ್ಳಿಗಳ ಮೂಲ ಸಮಸ್ಯೆಗಳಾದ ಬೀದಿ ದೀಪ, ಚರಂಡಿ ಸ್ವಚ್ಛತೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ಮನೆ ನಿವೇಶನ ಖಾತೆ ಎಲ್ಲವನ್ನು ನಿರ್ವಹಣೆ ಮಾಡಬೇಕಾದ ಈ ಕಚೇರಿಗೆ ವಿದ್ಯುತ್ ಕಡಿತ ಮಾಡಲಾಗಿದೆ. ಕಳೆದ 1 ವಾರಕ್ಕೂ ಹೆಚ್ಚು ಕಾಲದಿಂದ ವಿದ್ಯುತ್ ಇಲ್ಲದಿದ್ದರೂ ಇತ್ತ ಒಬ್ಬರೆಂದರೆ ಒಬ್ಬರು ಗಮನ ಹರಿಸಿಲ್ಲ. ಕಗ್ಗತ್ತಲಿರುವ ಗ್ರಾಮ ಪಂಚಾಯಿತಿ ಕಚೇರಿ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ಬೆಸ್ಕಾಂನವರು ಸಂಪರ್ಕ ಕಟ್ ಮಾಡಿದ್ದಾರೆ. ಇಲ್ಲಿನ PDO, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು ಯಾರೂ ತಾರೆ ಕೆಡಿಸಿಕೊಂಡಿಲ್ಲ. ಕಚೇರಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಕಚೇರಿಗೆ ಬಂದು ಕಾಲ ಕಳೆದು ಹೋಗ್ತಾರೆ. PDO ಭವಾನಿ ದೂರದ ಕನಕಪುರದಿಂದ ಬರಬೇಕಂತೆ. ಹಾಗಾಗಿ ಅವರು ತಿಂಗಳಲ್ಲಿ 2-3 ದಿನ ಅದು ಬಿಡುವು ಸಿಕ್ಕಾಗ ಮಾತ್ರ ಬಂದು ಹೋಗ್ತಾರಂತೆ. ಆ ಮೀಟಿಂಗ್ ಈ ಮೀಟಿಂಗ್ ಅಂತ ಹೇಳುವ PDO ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಇದ್ದಿದ್ದೇ ಅಪರೂಪವಂತೆ. ಹಾಗಾಗಿ ಜನರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿ ಅಂತ ಕೇಳೋಣ ಅಂದ್ರೆ ಸಿಗೋದೇ ಇಲ್ಲ. ಹಳ್ಳಿಗಳಲ್ಲೂ ಕೆಟ್ಟು ನಿಂತಿರೋ ಬೀದಿ ದೀಪ ಸರಿಪಡಿಸೋರೇ ಇಲ್ವಂತೆ. ಹಾಗಂತ ಸುತ್ತಮುತ್ತಲ ಗ್ರಾಮದ ಜನ ಕಚೇರಿ ಬಳಿ ಬಂದು ಪ್ರತಿಭಟನೆ ಮಾಡಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ರು. ನಮ್ಮ ಬೂತಲ್ಲಿ 4 ಹಳ್ಳಿ ಸೇರೈತೆ. ನಲ್ಕನಹಳ್ಳಿಗೆ ಕಾನ್ಸ್ಟೇಷನ್ಗೆ 4 ಹಳ್ಳಿ ಸೇರ್ತದೆ. ನಮ್ಮ 4 ಹಳ್ಳಿಯಲ್ಲಿಯೂ 13 ಹಳ್ಳಿ ಟೋಟ್ಲಿ ಪಂಚಾಯಿತಿಯಲ್ಲಿ ಎಲ್ಲಿನೂ ಮೂಲಭೂತ ಸೌಕರ್ಯಗಳೇ ಅನ್ಲಾಯಕ ಕೆಲಸ ಪಂಚಾಯಿತಿ ಮಾಡ್ತಾ ಇರೋದು. ಏನು ಕೆಲಸ ಮಾಡ್ತಾ ಇಲ್ಲ. ಒಂದು ಬೀದಿ ಲೈಟು ಸುಮಾರು ಅಂದರೆ 3-4 ತಿಂಗಳಿಂದ ಬೀದಿ ಲೈಟ್ ಆರೋಗೈತೆ. ಬೀದಿ ಲೈಟ್ ಹಾಕ್ಸೋಕ್ಕೆ ಇವ್ರಿಗೆ ಅಸಮರ್ಥರು ಇವರು ಪಂಚಾಯಿತಿಯವರು. ಇನ್ನು ಚರಂಡಿ ಮುಚ್ಚೋಗಿ ಒಂದು 2-3 ತಿಂಗಳಿಂದ ಕಂಪ್ಲೇಂಟ್ ಮಾಡ್ತಾನೆ ಇದ್ರಿ. ಇವಾಗೂ ಅವ್ರು ಚರಂಡಿ ಕ್ಲಿಯರ್ ಮಾಡಲಿಲ್ಲ. ಜನ ಇವಾಗ ಹಾಸ್ಪಿಟ್ಲಿಗೆ ಸೇರ್ತಾವ್ರೆ. ಯಾಕಂದರೆ ಬಿಸಿ ಬೇರೆ, ಆ ವಾಸನೆ ಜಾಸ್ತಿ, ಮಾವಿನಕಾಯಿ ಸೀಸನ್ನು, ಅದೊಂದು ಸೊಳ್ಳೆಗಳ ಕಾಟ ಜಾಸ್ತಿ, ಹಾಸ್ಪಿಟ್ಲಿಗೆ ಸೇರ್ತಾವ್ರೆ. ಲೈಟ್ ಇಲ್ಲ, ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ. ನೀರು ಒಂದು ಊರಿಗೆ ಒಂದು ಬೋರ್ ಬೇಕಾಗಿರೋದು. 4 ಹಳ್ಳಿಗೆ ಒಂದು ಬೋರ್ವೆಲ್ ಕನೆಕ್ಷನ್ ಕೊಡೋದು. ಹೋಗೋರ್ಗೆ ಹೋಗ್ಬೋದು, ಬಿಡೋರ್ಗೆ ಬಿಡ್ಬೋದು. ಹೋಗೋದು ಅಲ್ಲಿ ಎಲ್ಲೋ ಒಂದು ಕಡೆ ಇವರು ಪಂಚಾಯತಿಯಲ್ಲಿ ಕೂತ್ಕೊಂಡೋದು, ಎದ್ದು ಹೋಗೋದು. ಅಲ್ಲಿ ಕಿತ್ತಾಡಿ ಟೇಷನ್ವರೆಗೂ ಹೋಗಬೇಕು. ಅಲ್ಲಿ ಸಾಲ ಮಾಡ್ಕೊಂಡು ಬರಬೇಕು. ಹೆಂಗಸ್ರು ಗಲಾಟೆ ಮಾಡ್ಕೊಂಡು ಟೇಷನ್ವರೆಗೂ ಹೋದರೆ ಗಂಡಸರು ಹೋಗಿ ಕರ್ಕೊಂಬರ್ಬೇಕು. ಇಂಥ ವ್ಯವಸ್ಥೆ ನಾವು ಜೀವನ ಮಾಡಬೇಕು ರೈತರು. ಇಂಥ ವ್ಯವಸ್ಥೆಗ ಈ ಪಂಚಾಯಿತಿ ಇರೋದು. ಪಂಚಾಯಿತಿ ಅಧಿಕಾರಿಗಳು ಎಲ್ಲಿ ಊರುಗಳಾಗ ವಿಸಿಟ್ ಕೊಡ್ತಾಯಿಲ್ಲ. ನಾನು ಕಂಡಂಗೆ ಎಲ್ಲಿ ನಾನು ನಿಜವಾಗಿ ಹೇಳ್ತೀನಿ, ಎಲ್ಲಿ ನಾನು ನೋಡೇ ಇಲ್ಲ. ಬರ್ತಾರೆ ಪಂಚಾಯತಿಗೆ ಬರ್ತಾರೆ, ಪಂಚಾಯತಿಯಿಂದ ಹೋಗ್ತಾರೆ. ಇಲ್ಲಿ ಬುಧವಾರ ಕನೆಕ್ಷನ್ ಕಟ್ ಆಗಿರೋದು ಸರ್. KEB ಅವರು ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಪಂಚಾಯತಿದೆ ಕರೆಂಟ್ ಕನೆಕ್ಷನ್ ಕಟ್ ಮಾಡಿದ್ದಾರೆ ಸರ್. ಇನ್ನು ಜನಗಳ ಸಮಸ್ಯೆಯಲ್ಲಿ ಏನಾಗಲಿ ಕೆಲಸ ಯಾವ ಥರ ಮಾಡಿಕೊಡ್ತಾರೆ. ಇಲ್ಲಿ ಪಂಚಾಯತಿಯಲ್ಲಿ ಏನಾದರೂ ಕಂಪ್ಲೇಂಟ್ ರೈಸ್ ಮಾಡಬೇಕು, ಇಲ್ಲ ಈ ಸೊತ್ತಿಗೆ ಅಪ್ಲೈ ಮಾಡಬೇಕು, ಇಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಇನ್ನು ಯಾವ ಥರ ಅವ್ರು ಸಾಲ ಮಾಡಿಕೊಡ್ತಾರೆ ಸರ್. ಯಾವುದೇ ಥರದ್ದು PDO ಮೇಡಮ್ ಕಾಲ್ ಮಾಡಿದ್ರೆ ನಾನು ಆನ್ ದ ವೇ ಇದ್ದೀನಿ, ಬಸ್ಸಲ್ಲಿ ಬರ್ತಾಯಿದ್ದೀನಿ, ನಾನು ಕನಕಪುರದಿಂದ ಆ ಕಡೆ ಕನಕಪುರ ರೋಡಿಂದ ಬರಬೇಕು ಅಂತ ಹೇಳ್ತಾರೆ. ಅವ್ರು ಬರೋಷ್ಟರಲ್ಲಿ ಇಲ್ಲಿ 2 ಗಂಟೆ ಆಗುತ್ತೆ ಸರ್. ಇನ್ನು ಜನಗಳಿಗೆ ಯಾವುದೇ ಥರದ ಸಮಸ್ಯೆ PDO ಮೇಡಮ್ ಕಡೆಯಿಂದ ಸಾಲ್ವ್ ಆಗಿಲ್ಲ ಸರ್. ಅರ್ಜಿಗಳು ಎಷ್ಟು ಜನ ಕೊಟ್ಟಿದ್ದಾರೋ ಅಷ್ಟು ಅರ್ಜಿಗಳು ಪೆಂಡಿಂಗ್ ಇದೆ ಸರ್. ಯಾವುದೇ ಥರದ ಕೆಲಸಗಳು ಕಂಪ್ಲೀಟ್ ಮಾಡಿಲ್ಲ. ಇವ್ರು ಜನಗಳು ಸಮಸ್ಯೆ ಹೇಳ್ಕೊಳಕ್ಕೆ ಬಂದರೆ ಇಲ್ಲಿ PDO ಮೇಡಮನ್ನೇ ಸಿಗಲ್ಲ. ಇಲ್ಲಿ ಯಾರಿದ್ದಾರೆ ಸ್ಟಾಫ್ ಅವ್ರ ಕೈಯಲ್ಲಿ ಅರ್ಜಿ ಕೊಡಬೇಕು, ಸರ್ ನಾವು ನೋಡ್ತೀರಿ ಹೋಗಿ ನೀವು ಅನ್ನೋದು ಅಷ್ಟೇ ಸರ್. ಯಾವುದೇ ಥರದ್ದು ಸಾಲ್ವ್
ಮಾಡ್ತಿಲ್ಲ ಇವರು PDO ಮೇಡಮ್. 20 ವರ್ಷ ಆಯ್ತು ಸರ್ ನಾವು ಜಾಗ ತಗೊಂಡಳ್ಳಿ. ಆವಾಗ ಚೆನ್ನಾಗಿದ್ದೀವಿ, ಇವಾಗ ದಾರಿ ಬಿಡಲ್ಲ ಅಂತ ಹೊಡಿತಾವ್ರೆ ಸರ್. ನಮ್ಗೆ ದಾರಿ ಬಿಡಲ್ಲ ಅಂತ ನಾವು ಎಲ್ಲಿ ಹೋಗ್ಬೇಕು ಸರ್? ಇವಾಗ ತಗೊಂಡಿದ್ದೀವಿ, ಇವಾಗ ದಾರಿ ಕೊಡಲ್ಲ. ನಾವು ಎಲ್ಲೋಗಿ ಹೋಗ್ತೀರಾ ಹೋಗ್ರಿ, ಆಕಾಶಲ್ಲ ಹೋಗ್ರಿ, ನಾವು ಕೊಡಲ್ಲ ದಾರಿ ಅಂತ ಕೇಳ್ತಾರೋ. ಅಡ್ಡ ಹೋದ್ರೆ ಹೊಡೆಯಕ್ಕೆ ಬರ್ತಾರೆ ಸರ್. ಇನ್ನು ಇವಾಗ ಬಂದಿದ್ದೀನಿ ಸರ್, ಅವ್ರು ಇನ್ನೂ PDO ಬಂದಿಲ್ಲ. ಕಚೇರಿ ಸಿಬ್ಬಂದಿಯನ್ನ ಕೇಳಿದ್ರೆ ಕರೆಂಟ್ ಇಲ್ಲ ಸರ್, ಇರೋ UPS ಒಂದಿನ ಮಾತ್ರ ಕೆಲಸ ಮಾಡಿತು, ನಾವು ಆಫೀಸ್ಗೆ ಬಂದು ವಾಪಸ್ ಹೋಗ್ತೀವಿ ಅಂತಾರೆ ನೋಡಿ. 2ನೇ ತಾರೀಕು 1ನೇ ತಾರೀಕು ಕಟ್ ಮಾಡಿರೋದು, 2ನೇ ತಾರೀಕಿಂದ ಆಫೀಸಲ್ಲಿ ಕರೆಂಟ್ ಇಲ್ಲ. ಹೌದು ಸರ್, PDO ಅವರು ಅಧ್ಯಕ್ಷರು ಎಲ್ಲ ಅವರು ಬರ್ತಾ ಇದ್ದಾರೆ, 2ನೇ ತಾರೀಕಿಂದ ಬರ್ತಾ ಇದ್ದಾರೆ. UPS ಇದೆ, ಒಂದಿನ ಬಂತು, ಅದು ಆಫ್ ಆಯ್ತು ಸರ್. ಒಂದಿನ ಆಫ್ ಆಯಿತು. ಲ್ಯಾಪ್ಟಾಪಲ್ಲಿ ಮಾಡ್ತಾರೆ ಏನಾದರೂ ಅಂತ ಏನಿದ್ರೆ ಲ್ಯಾಪ್ಟಾಪಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಅಪ್ಡೇಟ್ ಕೊಡೋದಕ್ಕೆ ತೊಂದರೆ ಆಗಿದೆ. ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5-6 ಕ್ರಷರ್ಗಳು ಕೆಲಸ ಮಾಡ್ತಿವೆ. ಆದ್ರಿಂದ ಒಂದಿಷ್ಟು ರಾಯಲ್ಟಿ ಕಚೇರಿಗೆ ಕಟ್ತಾರೆ, ಅಷ್ಟೋ ಇಷ್ಟೋ ಕಂದಾಯ ಬರುತ್ತೆ. ಇಷ್ಟಾದರೂ ಕಳೆದ 4 ವರ್ಷಗಳಲ್ಲಿ ಒಂದೇ ಒಂದು ಹೊಸ ಕಾಮಗಾರಿಯೂ ನಡೆದಿಲ್ವಂತೆ. ಹೇಳಿ ಕೇಳಿ ಬಿರು ಬಿಸಿಲು ದಾಗಿಗೆ ಕರೆಂಟ್ ಇಲ್ಲ, ಊರುಗಳಿಗೆ ವಿದ್ಯುತ್ ದೀಪಗಳಿಲ್ಲ, ಚರಂಡಿ ಸ್ವಚ್ಛಗೊಂಡಿಲ್ಲ, ಆಗಾಗ ಕುಡಿಯೋ ನೀರು ಸಮಸ್ಯೆಯೂ ಇದೆಯಂತೆ. ಇನ್ನು 5 ವರ್ಷಗಳಿಂದ ಒಂದೇ ಒಂದು ಈ ಖಾತಾ ನೋಂದಾವಣಿ ಕೂಡ ಆಗಿಲ್ವಂತೆ. ಇದು ಅವರ ಈ ಪಂಚಾಯಿತಿ ವ್ಯಾಪ್ತಿಯ ಕರ್ಮಕಾಂಡ. ಇನ್ನು ಇಷ್ಟೆಲ್ಲ ಸಮಸ್ಯೆ ಇದ್ರೂ ಮೇಲಾಧಿಕಾರಿಗಳು ಯಾರೂ ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ, ಸಮಸ್ಯೆ ಕೇಳಿಲ್ಲ. ಈ ಸುದ್ದಿ ಪ್ರಕಟವಾದ ಮೇಲಾದ್ರೂ ಸಮಸ್ಯೆಗಳ ಪರಿಹಾರಕ್ಕೆ ಮೇಲಾಧಿಕಾರಿಗಳು ಗಮನ ಹರಿಸ್ತಾರಾ? ಕಾದು ನೋಡಬೇಕಾಗಿದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಪಾವಗಡ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆಯಿಂದಾಗಿ ಆರೋಗ್ಯ ಸೇವೆ ಸಿಗುತ್ತಿಲ್ಲ. ಸುಸಜ್ಜಿತ ಕಟ್ಟಡ, ಯಂತ್ರೋಪಕರಣಗಳಿದ್ದರೂ ವೈದ್ಯರಿಲ್ಲದ ಕಾರಣ ಬಡವರು ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಮೊರೆ ಹೋಗಬೇಕಾಗಿದೆ ಎಂದು ಆರೋಪಿಸಿ ಪಾವಗಡ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಅಗತ್ಯ ಸಿಬ್ಬಂದಿ ಒದಗಿಸಬೇಕೆಂದು ರೈತ ಸಂಘದ ಮುಖಂಡರು ಆಗ್ರಹಿಸಿದರು. ಪ್ರೈವೇಟ್ ಆಸ್ಪತ್ರೆಗೆ 45,000 ರೂಪಾಯಿ ತೆರಿಗೆ ನೀಡ್ತಾ ಇದ್ದಾರೆ. ಈ ರಾಜಕಾರಣ ಬಹಳಷ್ಟು ಜನ ಬಡಜನ ಇದ್ದಾರೆ. ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಎಲ್ಲ ಸೌಕರ್ಯಗಳಿದ್ದರೂ ವೈದ್ಯರ ಕೊರತೆಯಿಂದ ಬಡ ರೋಗಿಗಳು ಖಾಸಗಿ ಆಸ್ಪತ್ರೆಗಳಿಗೆ ಮೊರೆ ಹೋಗಬೇಕಾದ ಅನಿವಾರ್ಯ ಸ್ಥಿತಿ ಎದುರಾಗಿದೆ ಎಂದು ರಾಜ್ಯ ರೈತ ಸಂಘದಿಂದ ಇಂದು ಪಾವಗಡ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ತಾಲೂಕು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ನೇತೃತ್ವದಲ್ಲಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ರೈತ ಸಂಘದ ತಾಲೂಕು ಅಧ್ಯಕ್ಷ ಪೂಜಾರಪ್ಪ ಮಾತನಾಡಿ, ಪಾವಗಡದಲ್ಲಿ ಸರ್ಕಾರಿ ಆಸ್ಪತ್ರೆ ನೂತನ ಕಟ್ಟಡ ನಿರ್ಮಾಣವಾಗಿದ್ದು, ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ 3 ಮಂದಿ ವೈದ್ಯರಿದ್ದಾರೆ. ಸಾರ್ವಜನಿಕರಿಗೆ ಸರಿಯಾದ ಚಿಕಿತ್ಸೆ ದೊರೆಯದೆ ಬಡ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ಅಗತ್ಯವಿರುವ ತಜ್ಞ ವೈದ್ಯರ ಸಂಖ್ಯೆ ಮಂಜೂರಾಗಿರುವುದು 10 ಹುದ್ದೆ. ಆದರೆ ಈಗ ಹಾಲಿ ಕೆಲಸ ಮಾಡುತ್ತಿರುವವರು ಕೇವಲ 3 ಎಂದರು. ತುರ್ತು ಚಿಕಿತ್ಸೆಗೆ ಒಬ್ಬರು ವೈದ್ಯರಿಲ್ಲ, ದಂತ ವೈದ್ಯರಿಲ್ಲ, ಸಹಾಯಕ ಆಡಳಿತಾಧಿಕಾರಿ ಇಲ್ಲ, ಕಚೇರಿ ಅಧೀಕ್ಷಕರಿಲ್ಲ. ಪ್ರಥಮ ದರ್ಜೆ ಸಹಾಯಕರು 3 ಜನ ಇರುವ ಕಡೆ ಖಾಲಿ 2 ಹುದ್ದೆ. ದ್ವಿತೀಯ ದರ್ಜೆ ಸಹಾಯಕರು 3 ಜನ ಇರುವ ಕಡೆ ಖಾಲಿ 2 ಹುದ್ದೆ. ಹಿರಿಯ ಶುಶ್ರೂಷಕರು 2 ಇರುವ ಕಡೆ ಒಬ್ಬರೂ ಇಲ್ಲ. ಒಟ್ಟು ಹುದ್ದೆಗಳು 94. 27 ಮಂದಿ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. 50ಕ್ಕೂ ಹೆಚ್ಚು ಹುದ್ದೆ ಖಾಲಿ ಇರುವುದರಿಂದ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ಸರ್ಕಾರಕ್ಕೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಎಂದರು. ಆಸ್ಪತ್ರೆ ಸಿಬ್ಬಂದಿ ಕೊರತೆಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಹೆರಿಗೆಗೆ ಬರುವ ಸ್ತ್ರೀಯರಿಗೆ ತುಮಕೂರು ಜಿಲ್ಲಾಸ್ಪತ್ರೆಗೆ ಮತ್ತು ಬೆಂಗಳೂರಿಗೆ ಕಳುಹಿಸಿಕೊಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೊರ ಮತ್ತು ಒಳ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ಇರುವ ಕಾರಣ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವಂತಾಗಿದೆ. ನಿರ್ಗತಿಕರು, ಆರ್ಥಿಕವಾಗಿ ಹಿಂದುಳಿದಿರುವ ಜನರು ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡೆಯಲಾಗುತ್ತಿಲ್ಲ. ಆದ್ದರಿಂದ ಕೂಡಲೇ ಸಮರ್ಪಕ ಸಿಬ್ಬಂದಿ ಒದಗಿಸಿ ತಾಲೂಕಿನ ಜನತೆಗೆ ಉತ್ತಮ ಆರೋಗ್ಯ ಸೇವೆ ನೀಡಬೇಕೆಂದು ಆಗ್ರಹಿಸಿದರು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ಔಷಧಿಗಳು, ಚಿಕ್ಕ ಮಕ್ಕಳಿಗೆ ಟಾನಿಕ್, ಇಂಜೆಕ್ಷನ್ಗಳು ಲಭ್ಯವಿಲ್ಲ ಎಂದು ಹೇಳಿ ಔಷಧಿಗಳಿಗೆ ಹೊರಗಡೆ ತರುವಂತೆ ಬರೆದುಕೊಡುತ್ತಿದ್ದಾರೆ. ಆಸ್ಪತ್ರೆಗಳಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮತ್ತು ಶಸ್ತ್ರಚಿಕಿತ್ಸೆಗೆ ಬೇಕಾದ ಸಲಕರಣೆಗಳ ಕೊರತೆ ಇದೆ. ಸರ್ಕಾರಿ ಆಸ್ಪತ್ರೆಗೆ ಬೇಕಾದ ವೈದ್ಯರು ಮತ್ತು ಸಿಬ್ಬಂದಿ ಸಂಪೂರ್ಣವಾಗಿ ತುಂಬಬೇಕು. ಇಲ್ಲವಾದರೆ ಪಾವಗಡ ತಾಲೂಕು ರೈತ ಸಂಘ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ನಿರಂತರ ಧರಣಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪಾವಗಡ ಕೊಂಡಪ್ಪ, CTV ನ್ಯೂಸ್, ಪಾವಗಡ.
ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಶ್ರೀ ಧರ್ಮರಾಯಸ್ವಾಮಿ ಕರಗ ಮಹೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ಇಂದಿನಿಂದ ವಿದ್ಯುಕ್ತವಾಗಿ ಆರಂಭಗೊಂಡಿವೆ. ಧರ್ಮರಾಯಸ್ವಾಮಿ ಸೇವಾ ಸಮಿತಿಯಿಂದ ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ ಧರ್ಮರಾಯ ಹೂವಿನ ಕರಗ ಮಹೋತ್ಸವ ಪ್ರಯುಕ್ತ ಇಂದು ಜಾಲಾರಿ ಗಂಗಮ್ಮ ದೇವಾಲಯದಲ್ಲಿ ಶ್ರೀ ಗಣಪತಿ ಹೋಮದ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಮೇ 11ರಂದು ಧರ್ಮರಾಯ ಹೂವಿನ ಕರಗ ಮಹೋತ್ಸವ ನಡೆಯಲಿದ್ದು, ಕಳೆದ 62 ವರ್ಷಗಳಿಂದ ಸತತವಾಗಿ ಕರಗ ಮಹೋತ್ಸವ ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರಸ್ತುತ ಸಾಲಿನಲ್ಲಿ 62ನೇ ವರ್ಷದ ಕರಗ ಮಹೋತ್ಸವ ನಡೆಯಲಿದ್ದು, ಕರಗಕ್ಕೂ ಮೊದಲು ನಡೆಯಬೇಕಾದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಇಂದು ಚಾಲನೆ ನೀಡಲಾಯಿತು. ಮೇ 11ರಂದು ಹೂವಿನ ಕರಗ ನಡೆಯಲಿರುವ ಪ್ರಯುಕ್ತ ಇಂದು ಬೆಳಗ್ಗೆ ಶ್ರೀ ಗಣಪತಿ ಹೋಮ ನಡೆಸಲಾಯಿತು. ಶ್ರೀ ಜಾಲಾರಿ ಗಂಗಮ್ಮ ದೇವಿಗೆ ವಿಶೇಷ ಪೂಜೆ ನಡೆಸಿ ದಂಪತಿಗಳಿಂದ ವಿಶೇಷ ಹೋಮ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಎಲ್ಲ ಸಾರ್ವಜನಿಕರಿಗೂ ತಾಯಿ ಗಂಗಮ್ಮ ದೇವಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಉತ್ತಮ ಮಳೆ ಬೆಳೆ ಆಗಲಿ ಎಂದು ಶ್ರೀ ಧರ್ಮರಾಯ ಕರಗ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ವಿಶೇಷ ಪೂಜೆ ನಡೆಸಲಾಯಿತು. ಮೇ 7ರಂದು ಚಂಡಿಕಾ ಹೋಮ, ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ನಡೆಸಲಾಗಿದೆ. ಮೇ 8ರ ಮಂಗಳವಾರ ಕಳಶ ಸ್ಥಾಪನೆ ಕಾರ್ಯಕ್ರಮ ನಡೆಯಲಿದ್ದು, ಮೇ 9ರ ಬುಧವಾರ ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ ತರಲಾಗುವುದು. ಮೇ 10ರಂದು ಗಂಗಾದೇವಿ ಜಾತ್ರಾ ಮಹೋತ್ಸವ, ಧರ್ಮರಾಯರ ಸಪ್ತ ಕಳಸ ಕರಗ ನಡೆಯಲಿದೆ. ಪ್ರಸ್ತುತ ನಾಡನ್ನು ಕಾಡುತ್ತಿರುವ ಬರದಿಂದ ಮುಕ್ತಿ ಪಡೆದು ಮಳೆ ಬೆಳೆಯೊಂದಿಗೆ ಸಮೃದ್ಧವಾದ ಜೀವನ ನಡೆಸಲೆಂದು ಹಾರೈಸಿ ಇಂದು ಗಂಗಮಾಂಬ ದೇವಿಗೆ ವಿಶೇಷ ಹೋಮ ಪೂಜೆಗಳನ್ನು ನಡೆಸಲಾಯಿತು. ಅಲ್ಲದೆ ಕರಗ ದಿನವಾದ ಮೇ 11ರಂದು ಮಧ್ಯಾಹ್ನ 12ಕ್ಕೆ ಧರ್ಮರಾಯಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ, ರಾತ್ರಿ 9ಕ್ಕೆ ಧರ್ಮರಾಯನ ಹೂವಿನ ಕರಗ ಮಹೋತ್ಸವ ನಡೆಯಲಿದೆ. ಇನ್ನು ಗಂಗಮ್ಮ ದೇವಾಲಯದಲ್ಲಿ ಇಂದು ನಡೆದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಧರ್ಮರಾಯ ಸ್ವಾಮಿ ಕರಗ ಸಮಿತಿಯ ಗೌರವಾಧ್ಯಕ್ಷ ವಿ ಗಂಗಾಧರಮೂರ್ತಿ, ಕರಗ ಸಮಿತಿ ಅಧ್ಯಕ್ಷ ಕೆವಿ ಮಂಜುನಾಥ್, ರಾಮು, ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077.
ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ವಿದ್ಯುತ್ ಗುತ್ತಿಗೆದಾರನ ನಿರ್ಲಕ್ಷ್ಯಕ್ಕೆ ಯುವಕನೊಬ್ಬ ಶಾಶ್ವತವಾಗಿ ಅಂಗವಿಕಲನಾಗಿ ಮನೆಯಲ್ಲಿ ಮಲಗುವಂತಾಗಿದ್ದು, ಯುವಕನ ಬಡ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡದಿದ್ದರೆ ಬೆಸ್ಕಾಂ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ರಾಜ್ಯ ರೈತ ಸಂಘ ನೀಡಿದೆ. ಕಳೆದ 1.5 ವರ್ಷದ ಹಿಂದೆ ಪ್ರಶಾಂತ್ ವಿದ್ಯುತ್ ರಿಪೇರಿ ಮಾಡುವಾಗ ಟಿಸಿಯಲ್ಲಿ ಕರೆಂಟ್ ಇಲ್ಲ ಎಂದು ಕಾಂಟ್ರಾಕ್ಟರ್ ಹೇಳಿದ್ದ. ಕಂಬ ಹತ್ತಿ ಕೆಲಸ ಮಾಡುವಾಗ ಟಿಸಿಯಲ್ಲಿ ಕರೆಂಟ್ ಇದ್ದ ಕಾರಣ ಶಾಕ್ ಹೊಡೆದು ಪ್ರಶಾಂತ್ ಕಂಬದಿಂದ ಕೆಳಗೆ ಬಿದ್ದಿದ್ದಾರೆ. ವಿಷಯ ತಿಳಿದು ಸ್ಥಳದಲ್ಲಿದ್ದವರು ಪ್ರಶಾಂತ್ ಅವರನ್ನು ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದರೆ ಸೊಂಟ ಭಾಗಕ್ಕೆ ಪೆಟ್ಟು ಬಿದ್ದು ಮೂಳೆ ಮುರಿದಿರುವುದಾಗಿ ವೈದ್ಯರು ತಿಳಿಸಿ ಚಿಕಿತ್ಸೆ ನೀಡಿ ಮನೆಗೆ ಕಳುಹಿಸಿದ್ದಾರೆ. ಕಳೆದ 17 ತಿಂಗಳುಗಳಿಂದ ಪ್ರಶಾಂತ್ ಈವರೆಗೂ ಮೇಲೆ ಏಳಲು ಸಾಧ್ಯವಾಗದೆ ಹಾಸಿಗೆ ಹಿಡಿದಿದ್ದಾರೆ. ಹಾಸನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಿದ್ದ ಕೆಇಬಿ ಗುತ್ತಿಗೆದಾರನಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಪ್ರಶಾಂತ್ ಅವರನ್ನ ಈವರೆಗೆ ಮಾತನಾಡಿಸಿಲ್ಲ. ಸಹಾಯ ನೀಡಿದ ಕಾರಣ ಅವರ ಜೀವನ ಸಂಕಷ್ಟಕ್ಕೆ ಸಿಲುಕಿದೆ. ವಯಸ್ಸಾದ ತಾಯಿ ದುಡಿದು ಸಾಕಬೇಕಾದ ಸ್ಥಿತಿಯಿಂದ ಕರುಳು ಕಿವುಚುವಂತಿದೆ. ಪ್ರಶಾಂತ್ ಅವರಿಗೆ ಅನ್ಯಾಯವಾಗಿರುವ ವಿಷಯ ತಿಳಿದ ರಾಜ್ಯ ರೈತರ ಸಂಘದ ಹಾಗೂ ಹಸಿರು ಸೇನೆ ಎಂದು ಪ್ರಶಾಂತ್ ಅವರ ಮನೆಗೆ ಭೇಟಿ ನೀಡಿ ಮಾಹಿತಿ ಪಡೆದು ಆದಷ್ಟು ಬೇಗ ಸಂಬಂಧಪಟ್ಟ ಬೆಸ್ಕಾಂ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೆಸ್ಕಾಂ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಾಂಟ್ರಾಕ್ಟ್ರು ಶಿವಣ್ಣ ಅವರು ನನ್ನನ್ನು ಕೆಲಸಕ್ಕೆ ಅರ್ಜೆಂಟ್ ಕೆಲಸ ಇದೆ, ಒಂದು ಅರ್ಧ ಗಂಟೆ ಆಗುತ್ತೆ ಅಂತೇಳಿ ಕಳಿಸಿದ್ರು. ಅಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೋ TC ಚಾರ್ಜ್ ಮಾಡೋಕ್ಕೆ ಹೋಗಿ ಈ TC ಚಾರ್ಜ್ ಮಾಡಿದ್ದಾರೆ ಅವರು. ಅದು ವರ್ಕೌಟ್ ಆಗದಲ್ಲೇ ಇರೋದು. ಹಾಗೂ ಮತ್ತು ಡಿಪಾರ್ಟ್ಮೆಂಟಿಗೆ ನಾವು ನಮ್ಮ ಕೆಲಸ ಕಂಪ್ಲೀಟ್ ಆಯಿತು ಅಂತ ಹ್ಯಾಂಡ್ ಓವರ್ ಕೊಟ್ಟಿರಲಿಲ್ಲ ಇನ್ನೂ. ಅದಕ್ಕೆ ಬೇರೆ TC ಚಾರ್ಜ್ ಮಾಡೋಕ್ಕೆ ಹೋಗ್ಬಿಟ್ಟು ಈ TC ಚಾರ್ಜ್ ಮಾಡಿ ಈ ಚಾರ್ಜ್ ಮಾಡಿರೋದು ನಮಗೂ ಸಹ ತಿಳಿಸಿರಲ್ಲ ಅವರು. ಕೆಲಸ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಚಾರ್ಜ್ ಆಗಿರೋದು ಲೈನು ನನಗೆ ಕರೆಂಟ್ ಹೊಡೆದು ಕಂಬದಿಂದ ಬಿದ್ದು ಸೊಂಟ ಬೆನ್ನು ಫ್ರ್ಯಾಕ್ಚರ್ ಆಗಿದೆ. ಇದನ್ನು ಆಮೇಲೆ ಶಿವಕುಮಾರ್ ಅವರು ಏನು ಕಾಂಟ್ರಾಕ್ಟರ್ ಇದ್ದರು ಅವರು ನಮಗೆ ESI PF ಯಾವುದೇ ರೀತಿ ಏನು ಮಾಡಿಸಿರಲಿಲ್ಲ. ಹಾಗೂ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೆ ನಾವು ಕಂಪ್ಲೇಂಟು ಎಲ್ಲ ಕೊಡ್ತೀವಿ ಅಂದಾಗ ಬೇಡ ನಾವೆಲ್ಲ ನೋಡ್ಕೊತೀವಿ ಅಂತ ಹೇಳಿದರು. ಅದಾದ್ಮೇಲೆ ಆಸ್ಪತ್ರೆಯಿಂದ ಕರ್ಕೊಂಬಂದು ಮನೆಗೆ ಬಿಟ್ಟ ಮೇಲೆ ಮತ್ತೆ ಇತ್ಲಾಗೆ ನಮ್ಮನ್ನು ಯಾವುದೇ ಟ್ರೀಟ್ಮೆಂಟ್ ಆಗಲಿ ಏನೇ ಆಗಲಿ ತೋರಿಸಿರಲ್ಲ. ನಾದ ಪ್ರಶಾಂತ್ ಅಂತ ಅರಸೀಕೆರೆ ತಾಲೂಕು ಕಂತನಹಳ್ಳಿ ಗ್ರಾಮದಲ್ಲಿ ಅವರು ಒಬ್ಬರು ಎಲೆಕ್ಟ್ರಿಕ್ ಕೆಲಸದಲ್ಲಿ TC ರಿಪೇರಿ ಮತ್ತು ಸಣ್ಣ ಪುಟ್ಟ ಎಲೆಕ್ಟ್ರಿಕ್ ಕೆಲಸ ಮಾಡೋಕ್ಕೆ ಅವರು ವೃತ್ತಿಯಲ್ಲಿ ತೊಡಗಿದ್ರು. ಆ ಒಂದು ಉದ್ದೇಶದ ಕಾರಣ ಮತ್ತು ಕಾಂಟ್ರಾಕ್ಟ್ ಶಿವಕುಮಾರ್ ಅನ್ನೋರು ಇವರನ್ನು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ. ಎಲೆಕ್ಟ್ರಿಕ್ ಕೆಲಸಕ್ಕೆ ಮನೆ ಮನೆಗೂ ಮತ್ತು ವಿಸಿಟಿಂಗಲ್ಲಿ ಹಳ್ಳಿಗೂ ಕರ್ಕೊಂಡೋಗಿ ಕೆಲಸ ಮಾಡಿಸ್ತಾ ಇರ್ತಾರೆ. ಕೆಲಸ ಮಾಡುವಾಗ ವರ್ಕ್ ಕಾರ್ಡ್ ಇಲ್ಲದೆ ಕೆಲಸ ಮಾಡುವಾಗ ಕೆಲಸ ಇವತ್ತು ಮಾಡಿ ಅರ್ಧ ಬರ್ಧ ಆದಾಗ ನಾಳೆ ಮತ್ತೆ ಕೆಲಸ ಕರ್ಕೊಂಡು ಹೋಗಿ ಇವರು ಬೇರೆ TCಗೆ ಚಾರ್ಜ್ ಮಾಡೋಂಥ ಲೆಕ್ಕಾಚಾರದಲ್ಲಿ ಈ TC ಕೆಲಸ ನಿನ್ನೂ ಐಡ್ಲಲ್ಲಿದೆ, ಆ ಕೆಲಸ ಮಾಡುವಾಗ ಆ TC ಕೊಡೋಂಥ ಚಾರ್ಜನ್ನು ಈ TC ಚಾರ್ಜ್ ಕೊಟ್ಟು ಕರೆಂಟ್ ಕೊಟ್ಟು ಪ್ರಶಾಂತ್ ಎಂಬವರು ತುಂಬ ಅಸ್ತವ್ಯಸ್ತಾಗಿ ಸೊಂಟದ ಕೆಳಗಡೆ ಯಾವುದೂ ಚಟುವಟಿಕೆಗಳು ಇರುವುದಿಲ್ಲ, ಕೈ ಕಾಲು ಮತ್ತೊಂದು ಯಾವುದೂ ಸ್ವಾಧೀನ ಇರೋದಿಲ್ಲ. ಇದನ್ನು ಅವರು ಸಂಬಂಧಿಕರು ಖಂಡಿಸಿದಾಗ ಇವರು ಕರ್ಕೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬೇಕೇ ಬೇಡವನ್ನಂಗೆ. ಇದಕ್ಕೆ ಏನಾದರೂ ತಪ್ಪಿದ್ದಲ್ಲಿ ಮಂಜುನಾಥ್ ಅವರು ಮತ್ತು ಚಿಕ್ಕನಾಯಕ್ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಇವರೆಲ್ಲ ಸೇರಿ ಇವರಿಗೆ ನ್ಯಾಯ ದೊರಕಿಸಿಕೊಡ್ಲಿಲ್ಲ ಅಂದ್ರೆ ಇವ್ರ ಬಗ್ಗೆ ನಾವು ಸಂಘಟನೆ ಎಲ್ಲ ಉಗ್ರ ಹೋರಾಟ ಮಾಡಲಿಕ್ಕೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಫಯಾಜ್ ಮೈಸೂರ್, ರವಿ ಬಸು, ದೇವರಾಜು, ದಯಾನಂದ್, ಶಿವಕುಮಾರ್, ಮಂಜಪ್ಪ, ಚಂದ್ರಶೇಖರ್, ನಾಗರಾಜ್, ಕುಮಾರ್, ಸೋಮಣ್ಣ ಮತ್ತಿತರರು ಹಾಜರಿದ್ದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ತುರುವೇಕೆರೆ
ಅರಸೀಕೆರೆ ತಾಲೂಕಿನ ದಬ್ಬೆಘಟ್ಟ ಹೋಬಳಿ ವ್ಯಾಪ್ತಿಯ ಗಾಂಧಿ ಗ್ರಾಮದಲ್ಲಿ ಕೆಲ ದಿನಗಳಿಂದ ನೆಫೆಡ್ ಮೂಲಕ ಕೊಬ್ಬರಿ ಖರೀದಿ ಮಾಡುವ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಕೊಬ್ಬರಿ ಖರೀದಿಯಲ್ಲಿ ಅಧಿಕಾರಿಗಳು ಮತ್ತು ಕೆಲ ಸಿಬ್ಬಂದಿ ರೈತರ ಬಳಿ ಹಣ ವಸೂಲಿ ಮಾಡಲು ನಿಂತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ರಾಷ್ಟ್ರಪಿತ ಗಾಂಧೀಜಿ ಹೆಸರಿನ ಗ್ರಾಮದಲ್ಲಿಯೇ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸುತ್ತಿರುವ ಆರೋಪ ಕೇಳಿಬಂದಿರುವುದು ವಿಪರ್ಯಾಸವೇ ಸರಿ. ಹೌದು, ಆ ಗ್ರಾಮದ ಹೆಸರು ಗಾಂಧಿ ಗ್ರಾಮ. ಆದರೆ ಅಲ್ಲಿ ಅಧಿಕಾರಿಗಳು ನಡೆಸುತ್ತಿರುವುದು ಮಾತ್ರ ಭ್ರಷ್ಟಾಚಾರ. ಅದರಲ್ಲೂ ರಕ್ತವನ್ನೇ ಬೆವರಾಗಿ ಮಾಡಿ ದಿನದ 24 ಗಂಟೆ ದುಡಿಯುವ ರೈತರಿಗೆ ಮೋಸ ಮಾಡುತ್ತಿರುವ ಆರೋಪಗಳು ಕೇಳಿಬಂದಿದ್ದು, ಇದು ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ರೈತನಿಂದ ಹಣ ವಸೂಲಿ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂಬ ಕೂಗು ಕೇಳಿಬಂದಿದೆ. ಈ ಸಂಬಂಧ ನೊಂದ ರೈತನೊಬ್ಬ ಮೊಬೈಲ್ ಕರೆ ಮಾಡಿ ನಪೆಡ್ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ನಪೆಡ್ ಕೇಂದ್ರಕ್ಕೆ ಕೊಬ್ಬರಿ ಕೊಂಡೊಯ್ದ ರೈತನಿಗೆ ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸುಲಿಗೆ ಮಾಡುತ್ತಿದ್ದಾರಂತೆ. ಪ್ರತಿ ಚೀಲದಿಂದ 2-3 ಕೆಜಿಯಷ್ಟು ಕೊಬ್ಬರಿ ಎಗರಿಸುವ ಅಲ್ಲಿನ ಅಧಿಕಾರಿಗಳು ಬಿಲ್ ಮಾಡಬೇಕಾದ್ರೆ 200 ರೂಪಾಯಿ ನೀಡದೆ ಮಾಡುವುದೇ ಇಲ್ವಂತೆ. ಇನ್ನು ರೈತರು ನಗದೇ ನೀಡಬೇಕು ಎಂಬ ಷರತ್ತೇನೂ ಇಲ್ವಂತೆ. ಯಾಕೆಂದರೆ ಭ್ರಷ್ಟಾಚಾರದಲ್ಲಿಯೂ ಅಪ್ಗ್ರೇಡ್ ಆಗಿರುವ ಈ ಭ್ರಷ್ಟ ಅಧಿಕಾರಿಗಳು ಫೋನ್ಪೇ ಮೂಲಕವೂ ಲಂಚ ಸಂದಾಯ ಮಾಡುವಂತೆ ಫೋನ್ಪೇ ನಂಬರ್ ಕೊಡುತ್ತಿದ್ದಾರಂತೆ. ಹಾಗಾದರೆ ನಪೆಡ್ ಕೇಂದ್ರದಲ್ಲಿ ನಡೆಯುತ್ತಿರುವ ಆ ಅಕ್ರಮಗಳ ಬಗ್ಗೆ, ರೈತ ಅಳಲು ತೋಡಿಕೊಂಡ ಬಗ್ಗೆ ನೀವೇ ಒಮ್ಮೆ ಕೇಳಿಸಿಕೊಳ್ಳಿ. ಹಲೋ ಹೇಳಿ ಸರ್. ನಫೆಡ್ದು ಏನಿಲ್ಲ ಸರ್, ಅದು ಇದ್ರದ್ದು ಮತ್ತೆ ಇದಕ್ಕೆ ಚೆಕ್ ಮಾಡೋರಿಗೆ ಬಿಲ್ ಮಾಡೋರಿಗೆಲ್ಲ ದುಡ್ಡು ಬೇಕು ಅಂತ ಹೇಳಿ ಇದ್ ಮಾಡ್ತಾರೆ. ಕೊಬ್ಬರಿ ಅವರು 5 ಉಂಡೆ ಅವ್ರು ಹಂಗೆ ಹಾಕಿತಾರೆ ಒಬ್ಬೊಬ್ರು. ಅಲ್ಲಿ ತಗೊಂಡೋದ್ರಿಗೆ ಏನು ಉಳಿಬೇಕಲ್ಲ ಸರ್, ಇಲ್ಲಿ ತಗೊಂಡೋಗಿ ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿ ಇದ್ ಮಾಡ್ತಾರೆ, ಬಿಲ್ಲೇ ಮಾಡಲ್ಲ ಅಂತಾರೆ. 200 ರೂಪಾಯಿ ಕೊಟ್ಟು ಬಿಲ್ ಮಾಡಿಸ್ಬೇಕಂತೆ ಬರೀ ಬಿಲ್ ಮಾಡಕ್ಕೆ. ಆಮೇಲೆ ಗ್ರೈಡರ್ಗೆ ದುಡ್ಡು ಕೊಡ್ಬೇಕು, ಲಾರಿ ದುಡ್ಡು ಕೊಡ್ಬೇಕು ಅಂತಾರೆ. ಅದ್ ಹೆಂಗೆ ನಮ್ಗೇನ್ ಯಾರು ಹೇಳಿಲ್ಲ. ಈಗ ಸರ್ಕಾರವೇ ಎಲ್ಲದಕ್ಕೂ ಅಮಲ್ ಕೊಡ್ಬೇಡಿ ಅಂತ ಹೇಳಿದ್ರೆ ಕೊಟ್ಟಿದೀವಿ. ಅದನ್ನೇ ಅವ್ರು ಕೇಳ್ತಾರೆ, 1,500 ಸಾವಿರ ಕೇಳ್ತಾರೆ. ಅಮಲ್ರು ಕೂಡ ದುಡ್ಡು ಕೊಡಂಗಿಲ್ಲ, ಅದನ್ನು ಇಸ್ಕೊಳ್ತಾರೆ. ಅದು ಏನೋ ಕೊಟ್ರೆ 30 ರೂಪಾಯಿ ಲೆಕ್ಕದಲ್ಲಿ ಕೊಟ್ರು, ಇಲ್ಲ 1,500 ಸಾವಿರ ಕೊಡಿ. 24 ನಡೀತಾ ಇದೆಯಾ ಡಿಮ್ಯಾಂಡ್. ಯಾರಲ್ಲಿ ಮಾಡ್ತಾ ಇರೋದು? ಅಲ್ಲಿ ಯಾರು ಮಾಡ್ತಾರೋ ಗೊತ್ತಿಲ್ಲ ಸರ್, ನಮ್ಗೆ ಅದ್ ನೋಡ್ಲಿಲ್ಲ. ಅವ್ರೆಲ್ಲಾರು ಅವ್ರೆ ಚೆಕ್ ಮಾಡೋರಿಂದ ಹಿಡಿದು ಎಲ್ಲಾರು ಬಿಲ್ ಮಾಡೋರು, ಚೆಕ್ ಮಾಡೋರು. ಸ್ವಲ್ಪ ವಿಡಿಯೋಸ್ ಬೇಕಲ್ಲ, ಒಂದ್ ಸ್ವಲ್ಪ ಸರ್ ವಿಡಿಯೋ ಮಾಡಕ್ಕೆ ಸಿಗುತ್ತಾ? ವಿಡಿಯೋ ಏನಿಲ್ಲ ಸರ್, ಒಟ್ನಲ್ಲಿ ಅವ್ರ ನಂಬರ್ ಐತೆ ನಮ್ಮ ಹತ್ರ. ಇನ್ನು ಏನಂದ್ರೆ ಫೋನ್ ನಂಬರ್ ಅವರು ನಮ್ದು ಅಮೌಂಟ್ ಇರ್ಲಿಲ್ಲ, ಅದಕ್ಕೆ ಫೋನ್ ಪೇ ಮಾಡಿ ಅಂತ ಹೇಳಿ ನಂಬರ್ ಕೊಟ್ಟಾರ ನಮ್ಗೆ. ಮಾಡ್ಬೇಕಾ ಮಾಡಿ ಅಂತ ಹೇಳಿ ನಂಬರ್ ಕೊಟ್ಟಾರೆ. ಮಾಡ್ಬಿಟ್ಟು ನನಗೊಂದು ಫೋಟೋ ಹಾಕ್ತೀರಾ ನೀವು? ಫೋನ್ ಪೇ ಮಾಡಿಲ್ಲ ಅವರು. ಮಾಡಿ ಇಲ್ಲಿಲ್ವಲ್ಲ ದುಡ್ಡು ಯಾರ ತರ ಹಾಕ್ಸ್ಕೊಂಡು ನಮಗೆ ಫೋನ್ ಪೇ ಮಾಡಿ ಅಂತ ಹಿಂಸೆ ಮಾಡ್ತಾವ್ರೆ. ಫೋನ್ ಎತ್ತಿಲ್ಲ ಅವ್ರದ. ಫೋನ್ ಪೇ ನ ನೀವು ಅವ್ರಿಗೆ ಮಾಡಿ, ಫೋನ್ ಪೇ ಮಾಡ್ಬಿಟ್ಟು ನನಗೆ ಸ್ಕ್ರೀನ್ ಶಾಟ್ ಕಳಿಸಿ. ಸರಿ ಸರಿ. ನೀವು ಅವ್ರಿಗೆ ಫೋನ್ ಪೇ ಮಾಡಿ, ಅವ್ರ ನಂಬರ್ ಕೂಡ ನನಗೆ ಕಳಿಸಿ, ಸ್ಕ್ರೀನ್ ಶಾಟ್ ನನ್ಗೆ ಹಾಕಿ. ಸರಿ ಸರಿ. ಲಾಕ್ ಮಾಡ್ತೀನಿ, ಹಾಕಿ ನನಗೆ. ಸರಿ ಸರಿ. ಇನ್ನು ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸುಲಿಗೆ ಮಾಡುತ್ತಿರುವ ಬಗ್ಗೆ ಸ್ವರ್ಣಭೂಮಿ ರೈತ ಉತ್ಪಾದಕರ ಕಂಪನಿ ಉಪಾಧ್ಯಕ್ಷ ಕುಮಾರಸ್ವಾಮಿ ಅವರಿಗೆ ಮಾಹಿತಿ ನೀಡಲಾಗಿದ್ದು, ಇದರಿಂದ ಆಕ್ರೋಶಗೊಂಡಿರುವ ಅವರು ಭ್ರಷ್ಟಾಚಾರ ಇದೇ ರೀತಿಯಲ್ಲಿ ಮುಂದುವರಿದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನೂ ನೀಡಿದ್ದಾರೆ. ನಪೆಡ್ ಕೇಂದ್ರದಲ್ಲಿ ಭ್ರಷ್ಟಾಚಾರದ ಪಟ್ಟಿಯೇ ಸಿದ್ಧಪಡಿಸಿರುವ ಅಧಿಕಾರಿಗಳು ನೇರವಾಗಿ ರೈತನ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ. ರೈತನೇ ಹೇಳುವಂತೆ ಲಾರಿ ಕೊಬ್ಬರಿ ತುಂಬಲು 5,000 ರೂಪಾಯಿಯನ್ನು ರೈತರು ನೀಡಬೇಕಂತೆ. ಇಲ್ಲವಾದರೆ ಕೊಬ್ಬರಿ ಲಾರಿಗೆ ತುಂಬುವುದಿಲ್ಲ ಎಂದು ರೈತರಿಗೆ ಧಮಕಿ ಹಾಕಲಾಗುತ್ತಿದೆಯಂತೆ. ರೈತರು ತಂದ ಕೊಬ್ಬರಿ ಖರೀದಿ ಮಾಡುವಾಗ ಬಿಲ್ ಬರೆಯಲು 200 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆಯಂತೆ. ರೈತರು ತಂದಿರುವ ಕೊಬ್ಬರಿ ಚೀಲಗಳಲ್ಲಿ ಅಲ್ಲಿರುವ ಅಧಿಕಾರಿಗಳು ಪ್ರತಿಯೊಬ್ಬರೂ ಒಂದೊಂದು ಕೊಬ್ಬರಿ ಉಂಡೆ ತೆಗೆಯುವುದು ಸಾಮಾನ್ಯವಂತೆ. ಕೊಬ್ಬರಿ ಚೀಲವನ್ನು ಎತ್ತಿ ಹಾಕಲು ಒಂದು ಚೀಲಕ್ಕೆ 30 ರೂಪಾಯಿ ವಸೂಲಿ ಮಾಡಲಾಗುತ್ತಿದೆ.
ಈ ರೀತಿ ರೈತರ ಬಳಿ ಹಣ ವಸೂಲಿ ಮಾಡುತ್ತಿರುವ ಆರೋಪವನ್ನು ನೇರವಾಗಿ ರೈತ ಮಾಡಿದ್ದಾರೆ. ನಪೆಡ್ ಕೇಂದ್ರದಲ್ಲಿ ಕೊಬ್ಬರಿ ಲಾರಿಗೆ ತುಂಬಿಸಲು, ಬಿಲ್ ಬರೆಯಲು, ಮೂಟೆ ಎತ್ತಿಡಲು ಸರ್ಕಾರದಲ್ಲಿ ಹಣವಿಲ್ವಾ? ಸರ್ಕಾರದ ಗಮನದಲ್ಲಿಯೇ ಇವೆಲ್ಲವೂ ನಡೆಯುತ್ತಿದೆಯಾ? ಇಲ್ಲವೇ ಸರ್ಕಾರದ ಗಮನಕ್ಕೆ ಬಾರದಂತೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುತ್ತಿದ್ದಾರಾ ಎಂದು ರೈತರು ಪ್ರಶ್ನೆ ಮಾಡಿದ್ದು, ಇವೆಲ್ಲ ಕೂಡಲೇ ನಿಲ್ಲದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಆದರೆ ಮೇಲಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ನಡೆಸಿ ಕ್ರಮ ವಹಿಸುತ್ತಾರಾ ಇಲ್ಲವಾ ಕಾದು ನೋಡಬೇಕಿದೆ. ಸುರೇಶ್ ಬಾಬು ಎಂ, ಸಿಟಿವಿ ನ್ಯೂಸ್, ತುರುವೇಕೆರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲುಸೀಮೆಯ ಜಿಲ್ಲೆಗಳಲ್ಲಿ ಒಂದಾಗಿದ್ದು, ಈ ಬಾರಿ ಮುಂಗಾರು ಹಿಂಗಾರು ಕೈಕೊಟ್ಟ ಕಾರಣ 100% ಬರಕ್ಕೆ ತುತ್ತಾಗಿದೆ. ಸಂಪೂರ್ಣ ಬೆಳೆ ನಾಶವಾಗಿದ್ದು ಮತ್ತೆ ಮುಂಗಾರು ಬರುವ ಕಾಲ ಸನ್ನಿಹಿತವಾಗಿದ್ದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ನೆರವಿಗೆ ಬಾರದೆ ಕಾಲಹರಣ ಮಾಡುತ್ತಿರುವುದು ಸರಿಯಲ್ಲ. ಜಿಲ್ಲಾಡಳಿತ ಕೂಡಲೇ ರೈತರ ನೆರವಿಗೆ ಬಂದು ಹಣ ಬಿಡುಗಡೆ ಕ್ರಮವಹಿಸಬೇಕೆಂದು ಸಾಮೂಹಿಕ ನಾಯಕತ್ವದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಹೊರವಲಯದ ಜಿಲ್ಲಾಡಳಿತ ಭವನದ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು. ತೀವ್ರವಾಗಿ ಬರ ಕಾಡುತ್ತಿರುವ ಹಿನ್ನೆಲೆಯಲ್ಲಿ ಕೂಡಲೇ ಬರ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದರು. ಗೌರಿಬಿದನೂರು ತಾಲೂಕು ಸೋನಗಾನಹಳ್ಳಿ ಪಂಚಾಯಿತಿಯ 16 ಹಳ್ಳಿಗಳ 1200ಕ್ಕೂ ಹೆಚ್ಚು ಮಂದಿ ರೈತರು ತಮ್ಮ ಪಾಲಿನ ಬೆಳೆ ವಿಮೆ ಹಣ ಪಾವತಿಸಿದ್ದರೂ ಈವರೆಗೆ ಪರಿಹಾರ ಬಂದಿಲ್ಲ ಎಂದು ಅವರು ಆರೋಪಿಸಿದರು. ಈ ಮೋಸದ ವಿರುದ್ಧ ರೈತ ಸಂಘದಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿಗಳು ರೈತರಿಗೆ ಆಗಿರುವ ಮೋಸದ ಬಗ್ಗೆ ಮಾಹಿತಿ ಪಡೆದಿದ್ದು, ಈ ಕೂಡಲೇ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿ ಪಡೆದು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವ ಆಶ್ವಾಸನೆ ನೀಡಿದ್ದರಿಂದ ಪ್ರತಿಭಟನೆ ವಾಪಸ್ಸು ಪಡೆಯುತ್ತಿರುವುದಾಗಿ ಅವರು ಹೇಳಿದರು. ರೈತರಿಗೆ ಮೋಸ ಮಾಡುವ ವಿಮಾ ಕಂಪನಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ವಿಮಾ ಮೊತ್ತ ವಿತರಣೆಯಲ್ಲಿ ಆಗಿರುವ ವಂಚನೆ ಬಗ್ಗೆ ಅಧಿಕಾರಿಗಳ ಮೂಲಕ ಸರ್ವೆ ಮಾಡಿಸಿ ಅನ್ಯಾಯ ಆಗಿರುವ ರೈತರಿಗೆ ನ್ಯಾಯ ಕೊಡಬೇಕು. ಸ್ಥಳಕ್ಕೆ ಬಾರದೆ ಮೂರನೇ ವ್ಯಕ್ತಿಗಳ ಮೂಲಕ ಬೆಳೆ ನಷ್ಟದ ಸಮೀಕ್ಷೆ ಮಾಡಿಸಿ ದಳ್ಳಾಳಿಗಳ ಪರವಾಗಿರುವ ಪಿಡಿಒಗಳ ವಿರುದ್ಧವೂ ಕ್ರಮ ತೆಗೆದುಕೊಳ್ಳಬೇಕು ಎಂದು ಇದೇ ವೇಳೆ ಒತ್ತಾಯಿಸಿದರು. ಗೌರಿಬಿದನೂರು ತಾಲೂಕಿನ ರೈತರಿಗೆ ಏನು ಬೆಳೆ ಪರಿಹಾರದಲ್ಲಿ ಮೋಸ ಆಗಿದೆ, ಸೊನಗಾನಹಳ್ಳಿ ಗ್ರಾಮ ಪಂಚಾಯಿತಿಯ 16 ಹಳ್ಳಿಗಳಿಗೆ ಬೆಳೆ ವಿಮೆ ಏನು ಕಟ್ಟಿದ್ರು 1200 ಜನ ರೈತರಿಗೆ ಒಂದು ಪೈಸೆನೂ ಸಹ ಅವರಿಗೆ ಬಂದಿಲ್ಲ. 1 ಎಕರೆಗೂ ಸಹ ಬರ ಪರಿಹಾರ ಘೋಷಣೆ ಆಗಿಲ್ಲ. ಬೇರೆ ಪಂಚಾಯಿತಿಗಳಲ್ಲಿ ಸ್ವಲ್ಪ ಆದ್ರೂ 30%, 40% ಬೆಳೆ ಪರಿಹಾರ ಆದ್ರೂ ಕೊಟ್ಟಿದ್ದಾರೆ. ಈ ಒಂದು ಸೊನಗಾನಹಳ್ಳಿ ಗ್ರಾಮ ಪಂಚಾಯಿತಿಗೆ ನಯಾ ಪೈಸೆನೂ ದಕ್ಕಿಲ್ಲ. ಈ ಮೋಸದ ವಿರುದ್ಧ ನಾವು ಇವತ್ತು ದಿವಸ ಪ್ರತಿಭಟನೆಯನ್ನು ಜಿಲ್ಲಾ ಆಡಳಿತದ ಮುಂದೆ ಹಮ್ಮಿಕೊಂಡಿದ್ದು, ನಮ್ಮ ಪ್ರತಿಭಟನೆಯನ್ನು, ನಮ್ಮ ಅಹವಾಲನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ತಲುಪಿಸಿದ್ವಿ. ಅವರು ಸೂಕ್ತವಾಗಿ ತ್ವರಿತವಾಗಿ ಪರಿಹಾರವನ್ನು ಕೈಗೊಳ್ತೀವಿ, ರೈತರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿದ್ದೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ. ಅವರ ಭರವಸೆಯ ಮೇರೆಗೆ ಇವತ್ತು ದಿವಸ ತಾತ್ಕಾಲಿಕವಾಗಿ ನಮ್ಮ ಈ ಹೋರಾಟವನ್ನು ಸ್ಥಗಿತಗೊಳಿಸ್ತಾ ಇದ್ದೀವಿ. ಮುಂದೆ ಈ ರೀತಿ ಈ ವಿಮಾ ಕಂಪನಿಗಳಿಂದ, ಈ ದಲ್ಲಾಳಿ PDOಗಳಿಂದ ಯಾವುದೇ ಥರವಾದಂಥ ಅವೈಜ್ಞಾನಿಕ ಮನೆಗಳಲ್ಲಿ ಕುತ್ಕೊಂಡು ಯಾರನ್ನು ಕಳಿಸಿ ಬೆಳೆ ಸಮೀಕ್ಷೆ ಮಾಡಿಸಿ ರೈತರಿಗೆ ಪಂಗನಾಮ ಹಾಕುವಂಥ ಈ ಒಂದು ಬೇಜವಾಬ್ದಾರಿತನಕ್ಕೆ ಮಂಗಳ ಆಡಬೇಕು. ಇಲ್ಲ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹೂಡಿ ಅವ್ರನ್ನ ಜೈಲಿಗೆ ತಳಿಸುವಂಥ ಕಾರ್ಯಕ್ರಮ ರೈತ ಸಂಘ ಹಮ್ಮಿಕೊಳ್ಳುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನೋ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ಮುನೇಗೌಡ, ಕಾರ್ಯದರ್ಶಿ ನವೀನ್ ಕುಮಾರ್, ಹಾಂಜಿನಪ್ಪ, ಕದರೇಗೌಡ, ಬಿ ಆಂಜಿನಪ್ಪ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಲೂರು ಪಟ್ಟಣದ ಸುಪ್ರಸಿದ್ಧ ಶ್ರೀ ಧರ್ಮರಾಯಸ್ವಾಮಿ ದ್ರೌಪದಮ್ಮ ಕರಗ ಮಹೋತ್ಸವ ಹಾಗೂ ಪಟಾಲಮ್ಮ ಮುತ್ಯಾಲಮ್ಮ ಜಾತ್ರಾ ಮಹೋತ್ಸವ ಅಪಾರ ಜನಸ್ತೋಮದೊಂದಿಗೆ ಭಾನುವಾರ ವಿಜೃಂಭಣೆಯಿಂದ ನಡೆಯಿತು. ಕಳೆದ 7 ದಿನಗಳಿಂದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿ ಗುರುವಾರ ಹಸಿ ಕರಗ, ಶುಕ್ರವಾರ ದೀಪೋತ್ಸವ,
ಶನಿವಾರ ಕಲ್ಯಾಣೋತ್ಸವಗಳೊಂದಿಗೆ ಭಾನುವಾರ ಸಂಜೆ ಪಟಾಲಮ್ಮ ಮುತ್ಯಾಲಮ್ಮ ಜಾತ್ರಾ ಮಹೋತ್ಸವ ಅಪಾರ ಜನಸ್ತೋಮದೊಂದಿಗೆ ಸಿಡಿ ಉತ್ಸವ ನಡೆಯಿತು. ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಾಂಬ ಹೂವಿನ ಕರಗ ಭಾನುವಾರ ರಾತ್ರಿ 11 ಗಂಟೆಗೆ ದೇವಾಲಯದಲ್ಲಿ ಅಪಾರ ಜನಸ್ತೋಮ ವೀರಕುಮಾರರ ಹಲಗೆ ಸೇವೆಗಳ ನಡುವೆ ಕರಗದ ಪೂಜಾರಿ ಸಂದಪ್ಪ ದೇವಾಲಯದಿಂದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ದೇವಾಲಯದ ಮುಂಭಾಗದಲ್ಲಿರುವ ಧರ್ಮರಾಯ ಸ್ವಾಮಿ ಚಿತ್ರಗೋಪುರದ ಬಳಿ ಕುಣಿಯುತ್ತಾ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮನೆಗಳ ಬಳಿ ಪೂಜೆ ಸ್ವೀಕರಿಸಿ ಸಾವಿರಾರು ಭಕ್ತರನ್ನು ರಂಜಿಸಿ ಸೋಮವಾರ 11 ಗಂಟೆಯ ವೇಳೆಗೆ ದೇವಾಲಯದ ಬಳಿ ಹಾಕಿದ್ದ ಅಗ್ನಿಕುಂಡದಲ್ಲಿ ಹೆಜ್ಜೆ ಹಾಕುತ್ತಾ ಕರಗ ಮತ್ತೆ ದೇವಾಲಯ ತಲುಪಿತು. ಮಾಲೂರು ಪಟ್ಟಣದ ದೇವಾಲಯಗಳ ಉತ್ಸವ ಮೂರ್ತಿಗಳ 20ಕ್ಕೂ ಹೆಚ್ಚು ಪಲ್ಲಕ್ಕಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಜಾತ್ರೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಪಿಐ ವಸಂತ್ ಮುನ್ನೆಚ್ಚರಿಕೆಯಾಗಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಬೇಸಿಗೆ ಬಂದರೆ ಎಲ್ಲೆಡೆ ತಂಪು ಪಾನೀಯಕ್ಕೆ ಬೇಡಿಕೆ ಹೆಚ್ಚು. ಆದರೆ ಶಿಡ್ಲಘಟ್ಟದಲ್ಲಿ ಜನತೆ ನನ್ನಾರಿಗೆ ಮೊರೆ ಹೋಗಿದ್ದಾರೆ. ಈ ಬಾರಿ ಬೇಸಿಗೆ ದೇಹದ ಉಷ್ಣಾಂಶ ಹೆಚ್ಚಿರುವುದರಿಂದ ಜನರು ನನ್ನಾರಿ ಸೋಡಾ, ಮಿಲ್ಕ್ ನನ್ನಾರಿ, ನಿಂಬು ಸೋಡಾ, ನಿಂಬು ಶರಬತ್ಗಳಿಗೆ ಮುಗಿ ಬೀಳುತ್ತಿದ್ದಾರೆ. ಪ್ರತಿ ಬೇಸಿಗೆಯಲ್ಲಿ ಎಳೆನೀರಿನ ಜೊತೆಗೆ ನಾನಾ ಹಣ್ಣುಗಳಿಂದ ತಯಾರಿಸಿದ ತಂಪು ಪಾನೀಯಗಳಿಗೂ ಬೇಡಿಕೆ ಇದೆ. ಕೆಲವರಂತೂ ಲಸ್ಸಿ, ಮಜ್ಜಿಗೆ, ಕಬ್ಬಿನ ಹಾಲನ್ನೇ ಬಯಸುತ್ತಾರೆ. ನಾನಾ ಹಣ್ಣಿನಿಂದ ತಯಾರಿಸಿದ ತಂಪು ಪಾನೀಯಗಳನ್ನು ಇಷ್ಟಪಡುತ್ತಾರೆ. ಆದರೆ ಅನೇಕರು ನನ್ನಾರಿ ಕುಡಿಯಲು ಇಚ್ಛಿಸುತ್ತಾರೆ. ಹಾಗಾಗಿ ಇಲ್ಲಿ ಇತರ ತಂಪು ಪಾನೀಯಗಳ ಜೊತೆ ನನ್ನಾರಿಗೂ ಅದರದ್ದೇ ಗ್ರಾಹಕರಿದ್ದಾರೆ. ಶಿಡ್ಲಘಟ್ಟದಲ್ಲಿ ಹಲವಾರು ವರ್ಷಗಳಿಂದ ಅಶೋಕ ರಸ್ತೆಯಲ್ಲಿ ಸೋಡಾ ಅಂಗಡಿ ಇಟ್ಟುಕೊಂಡಿರುವ ನವೀನ್ ಅವರು ನನ್ನಾರಿ, ಮಿಲ್ಕ್ ನನ್ನಾರಿ ಮುಂತಾದ ಹಲವು ನನ್ನಾರಿ ಮಿಶ್ರಿತ ಪೇಯಗಳನ್ನು ಹಾಗೂ ಪೀಚ್, ಮಾವು, ಸೀಬೆ, ಲಾವಂಚ, ಮೋಜಿಟೋ, ಜೀರಾ ಮಸಾಲ, ಪುದೀನಾ ಮಸಾಲ ಪೇಯಗಳನ್ನು ಮಾರುತ್ತಾ ನಾನಾ ರೀತಿಯ ಶರಬತ್ ಪ್ರಿಯರಿಗೆ ನೆಚ್ಚಿನ ವ್ಯಕ್ತಿಯಾಗಿದ್ದಾರೆ. ನನ್ನಾರಿ ಮಹತ್ವ ಅರಿತ ಗ್ರಾಹಕ ವರ್ಗವಷ್ಟೇ ಮೊದಲಿನಿಂದಲೂ ಪ್ರತಿ ಬೇಸಿಗೆಯಲ್ಲಿ ನನ್ನಾರಿ ಕುಡಿಯುವ ರೂಢಿ ಇಟ್ಟುಕೊಂಡಿರುವರು. ಇದು ಬಡ ಮತ್ತು ಮಧ್ಯಮ ವರ್ಗದವರ ದಾಹ ತೀರಿಸುವ ತಂಪು ಪಾನೀಯವಾಗಿ ಗುರುತಿಸಿಕೊಂಡಿದ್ದು, ಚಳಿಗಾಲ, ಮಳೆಗಾಲದಲ್ಲಿ ಇದರ ಮಾರಾಟ ಕಡಿಮೆ. ಆದರೂ ಉಷ್ಣದ ದೇಹ ಪ್ರಕೃತಿಯುಳ್ಳವರು ಇದರ ಔಷಧಿ ಗುಣದಿಂದಾಗಿ ಇಷ್ಟಪಟ್ಟು ಕುಡಿಯುತ್ತಾರೆಂದು ಸೋಡಾ ನವೀನ್ ತಿಳಿಸಿದರು. ನನ್ನಾರಿಯನ್ನು ಕನ್ನಡದಲ್ಲಿ ಸೊಗದೆ ಬೇರು ಎಂದು ಕರೆಯುತ್ತಾರೆ. ನನ್ನಾರಿಯನ್ನು ತಂದು ಮನೆಯಲ್ಲಿ ನನ್ನಾರಿ ಶರಬತ್ತನ್ನು ತಯಾರಿಸಲಾಗುತ್ತದೆ. ನನ್ನಾರಿ ತಯಾರಿಗೆ ಬಳಸುವ ಬೇರನ್ನು ಮೊದಲು ಬಿಸಿಲಿನಲ್ಲಿ ಹಲವು ದಿನ ಚೆನ್ನಾಗಿ ಒಣಗಿಸಿದ ನಂತರ ಅಗತ್ಯಕ್ಕೆ ತಕ್ಕಷ್ಟು ನೀರು ಮಿಶ್ರಣ ಮಾಡಿ ಹಲವು ಗಂಟೆ ಕುದಿಸಲಾಗುತ್ತದೆ. ಅಂದಾಜು 1 ಕೆಜಿ ನನ್ನಾರಿ ಬೇರಿಗೆ 15 ರಿಂದ 20 ಲೀಟರ್ ನೀರು, ರುಚಿಗುಣವಾಗಿ ಸಕ್ಕರೆ ಹಾಕಿ 6 ಗಂಟೆ ಬೇಯಿಸಬೇಕು. ಪಾನಕ ರೀತಿಯಲ್ಲಿ ಬಂದು ಅಥವಾ ಕಪ್ಪು ಬಣ್ಣಕ್ಕೆ ತಿರುಗಿದ ಮೇಲೆ ಗ್ರಾಹಕರ ಆಕರ್ಷಣೆಗಾಗಿ ಇತರ ಮಿಶ್ರಣ ಮಾಡಿ ಮಾರಾಟಕ್ಕೆ ಇಡಲಾಗುತ್ತದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ, ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ,
ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ YV ಆನಂದ್, MSc, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 9448963255 9845497729. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೊಮ್ಮೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಸುತ್ತಮುತ್ತ ತುಂತುರು ಮಳೆ ಆರಂಭವಾಗಿದ್ದು, ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತ ಮಳೆಯ ಸಿಂಚನವಾಗುತ್ತಿದೆ. ಸಂಜೆ 4 ಗಂಟೆ ಸುಮಾರಿಗೆ ದೇವನಹಳ್ಳಿ ಏರ್ಪೋರ್ಟಿನಲ್ಲಿ ಮಳೆ ಆರ್ಭಟಿಸಿದೆ. ತುಂತುರು ಮಳೆಯಿಂದ ತಂಪಾದ ಕೆಂಪೇಗೌಡ ಏರ್ಪೋರ್ಟ್ ಸುಡು ಬಿಸಿಲಿನಿಂದ ಬೇಸರಗೊಂಡಿದ್ದ ಪ್ರಯಾಣಿಕರು ಮತ್ತು ಏರ್ಪೋರ್ಟ್ ಕಾರ್ಮಿಕರು ಮಳೆ ಬರುತ್ತಿದ್ದಂತೆ ಮೊಬೈಲ್ನಲ್ಲಿ ಮಳೆ ಸೆರೆ ಹಿಡಿಯುವಲ್ಲಿ ಪ್ರಯಾಣಿಕರು ಬ್ಯುಸಿಯಾಗಿದ್ದರು. ಇನ್ನು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಮಳೆಯ ಮುನ್ಸೂಚನೆಯನ್ನು ರಾಜ್ಯ ಹವಾಮಾನ ಇಲಾಖೆ ನೀಡಿದ್ದು, ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಯನ್ನು ಇಲಾಖೆ ನೀಡಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆ ಮತದಾನಕ್ಕೆ ಕ್ಷಣಗಣನೆ. 14 ಕ್ಷೇತ್ರಗಳಿಗೆ ನಡೆಯಲಿರುವ ಮತದಾನ. ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ಘಟಾನುಘಟಿ ನಾಯಕರು. ಅಡಗಲ್ ಗ್ರಾಮ ಪಂಚಾಯಿತಿಗೆ ಕಡಿತಗೊಂಡ ವಿದ್ಯುತ್ ಸಂಪರ್ಕ. ಆಗಾಗ ಬರುವ PDOರಿಂದ ಗ್ರಾಮಗಳ ಅಭಿವೃದ್ಧಿಗೆ ಹಿನ್ನಡೆ ಆರೋಪ. ಪಾವಗಡ ತಾಲೂಕು ಆಸ್ಪತ್ರೆಗೆ ಅನಾರೋಗ್ಯ. ಸುಸಜ್ಜಿತ ಕಟ್ಟಡವಿದ್ದರೂ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ವೈದ್ಯರ ನೇಮಕಕ್ಕೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ.
ಚಿಕ್ಕಬಳ್ಳಾಪುರ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ. ಗಣಪತಿ ಹೋಮ, ಗಂಗಮ್ಮ ದೇವಿಗೆ ವಿಶೇಷ ಪೂಜೆಗಳು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.